ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ಕ್ರಿಸ್ಮಸ್ಗೆ ಒಂದು ಸ್ಪೆಷಲ್ ಆದ ಕೇಕ್ ತೊಗೊಂಬಂದಿದ್ದೀನಿ. ತುಂಬ ಸ್ಪಾಂಜಿ ಆದ, ತುಂಬ ಟೇಸ್ಟಿ ಆದ ಪ್ಲೇನ್ ಕೇಕ್ ತೊಗೊಂಬಂದಿದ್ದೀನಿ. ಅದು ಗೋಧಿ ಹಿಟ್ಟಿಂದ ಮಾಡಿರೋದು. ಯಾವುದೇ ಥರ ಮೈದಾ, ಬೆಣ್ಣೆ ಮತ್ತು ಎಗ್ಗು ಏನು ಯೂಸ್ ಮಾಡಿಲ್ಲ. ತುಂಬ ಈಸಿಯಾಗಿ ಮಕ್ಕಳು ಸಹ ಮಾಡ್ಕೋಬಹುದು. ಅಷ್ಟು ಟೇಸ್ಟಿ ಆದ, ಫ್ಲಫಿ ಆದ ಪ್ಲೇನ್ ಕೇಕ್ ತೊಗೊಂಬಂದಿನಿ. ಈ ಕ್ರಿಸ್ಮಸ್ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ. ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಆದ ಕೇಕು. ತುಂಬಾ ಇಷ್ಟಪಡ್ತೀರಾ. ಅದು ಒಂದ್ಸಲ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲ ಥರ ರೆಸಿಪಿಗಳು ಮೊದಲು ನೀವೇ ನೋಡ್ಬೋದು. ನೋಡಿ, ಒಂದು ಗ್ಯಾಸ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಯಾಕಂದರೆ ದಪ್ಪ ತಳ ಇರೋ ಒಂದು ಪಾತ್ರೆ ಇಟ್ಕೋಬೇಕು. ಅದಕ್ಕೆ ಅದರಿಂದ ಕೇಕು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಒಂದು 15ರಿಂದ 20 ನಿಮಿಷ, ಆದರೆ ಒಂದು 15 ನಿಮಿಷನಾದರೂ ನಾವು ಪ್ರೀ ಹೀಟ್ ಮಾಡ್ಕೊಳ್ಬೇಕಾಗುತ್ತೆ. ಸಾಮಗ್ರಿಗಳು ನೋಡಿ ಬನ್ನಿ. ನೋಡಿ, 1 ಕಪ್ ಸಹಾಯದಿಂದ ನೀವು ಎಲ್ಲ ಅಳತೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲ ನಾನು ಒಂದೇ ಕಪ್ ಸೈಜಿಂದ ಅಳತೆ ಮಾಡ್ಕೊಂಡಿದ್ದೀನಿ. 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ರುಚಿ ಬೇಕಾದರೆ ಜಾಸ್ತಿ 1.5 ಕಪ್ ಅಷ್ಟು ಹಾಕೋಬೋದು. 1 ಕಪ್ ಸರಿ ಹೋಗುತ್ತೆ. ಎಣ್ಣೆ ತೊಗೊಂಡಿದ್ದೀನಿ. ನೋಡಿ, ಯಾವುದೇ ಸ್ಮೆಲ್ ಇರಬಾರ್ದು. ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ಅದು 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಸಕ್ಕರೆ, 4 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಕರೆಕ್ಟ್ ಆಗುತ್ತೆ. ಅರ್ಧ ಸ್ಪೂನು ಬೇಕಿಂಗ್ ಸೋಡಾ, 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ದೊಡ್ಡ ಸ್ಪೂನು, 1 ಲಿಂಬೆಹಣ್ಣು ಜ್ಯೂಸ್ ತೊಗೊಂಡಿದ್ದೀನಿ, ಪೂರ್ತಿ 1 ಲೆಮನ್ ಜ್ಯೂಸು. ಇದಕ್ಕೆ ಯಾವುದೇ ಬೆಣ್ಣೆ ಗಿಣ್ಣೆ ಹಾಕ್ತಾಯಿಲ್ಲ, ಮೊಸರು ಹಾಕ್ತಾಯಿಲ್ಲ. ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ 2 ಸ್ಪೂನು ಹಾಲಿನ ಪೌಡರು, 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, ಕಾಶಿ ಆಶಿರೋ ಹಾಲು, 1 ಸ್ಪೂನಷ್ಟು ವಿನಿಗರ್ ಯಾಕಂದರೆ ಹೊರಗಡೆ ಕೇಕ್ ಥರ ಸ್ಮೆಲ್ ಬರುತ್ತೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಹಾಕೋದು ಮರಿಬೇಡಿ. ಇಲ್ಲದೇ ಇದ್ದರೆ ಏಲಕ್ಕಿ ಹಾಕಿ. ಒಂದು ಮಿಕ್ಸರ್ ಜಾರಿಗೆ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆನ ಚೆನ್ನಾಗಿ ಪೌಡ್ರ್ ಮಾಡಬೇಕಲ್ವ. ಚೆನ್ನಾಗಿ ಹಿಟ್ಟು, ಗೋಧಿ ಹಿಟ್ಟಲ್ವ, ನಾವು ಪಾತ್ರೆಯಲ್ಲಿ ಕಲಸಿದ್ರೆ ಗಂಟಾಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಮಿಕ್ಸರಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. 2 ಕಪ್ಪು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಗೋಧಿ ಹಿಟ್ಟು ಚೆನ್ನಾಗಿ ಜರಡಿ ಮಾಡಿಕೊಂಡು ತಗೊಳ್ಳಿ, ಯಾವುದೇ ಗಂಟು ಇರಬಾರ್ದು. ಮಿಲ್ಕ್ ಪೌಡ್ರ್ 2 ಸ್ಪೂನಷ್ಟು ಮಿಲ್ಕ್ ಪೌಡ್ರ್, ಯಾಕಂದರೆ ಮಿಲ್ಕ್ ಪೌಡ್ರ್ ಸಾಫ್ಟ್ನೆಸ್ ಬರುತ್ತೆ. ಮತ್ತು ಹೊರಗಡೆ ಕೇಕ್ ಹೇಗಿರುತ್ತೆ ನೋಡಿ, ಅದಕ್ಕೆ ಸಖತ್ತಾಗಿರುತ್ತೆ. ಅದಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಸಕ್ಕರೆ, ಗೋಧಿ ಹಿಟ್ಟು, ಮಿಲ್ಕ್ ಪೌಡ್ರ್ ಮತ್ತು 4 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ನೋಡಿ, ಯಾವುದೇ ಥರ ಸ್ಮೆಲ್ ಇರೋದು ತೊಗೋಬೇಡಿ, ಮತ್ತು ಸ್ಮೆಲ್ ಇರಲಾರ್ದಂತ ತೊಗೊಳ್ಳಿ. ಅಡುಗೆ ಎಣ್ಣೆ, ಸನ್ಫ್ಲವರ್ ಎಣ್ಣೆ ತೊಗೊಳ್ಳಿ. 4 ಸ್ಪೂನು ಎಣ್ಣೆ ಸಾಕಾಗುತ್ತೆ ನೋಡಿ. ಮತ್ತು ಅರ್ಧ ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. ಪೂರ್ತಿ ಹಾಲು ಯೂಸ್ ಆಗುತ್ತೆ ನೋಡಿ ಇದಕ್ಕೆ. ಅರ್ಧ ಕಪ್ಪಷ್ಟು ಹಾಲು ಹಾಕಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ಹೊರಗಡೆ ಪಾತ್ರೆಯಲ್ಲಿ ಮಾಡಿದ್ರೆ ಟೈಮ್ ತೊಗೊಳುತ್ತೆ, ಅದಕ್ಕೆ ನಾನು ಮಿಕ್ಸರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ನೈಸಾಗಿ ಇದೇ ಥರ ಹದದಲ್ಲಿರಬೇಕು, ರಿಬ್ಬಿನ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಫ್ರೆಂಡ್ಸ್. ಪೂರ್ತಿ ತೆಳುವಾಗಿ ಮಾಡಬೇಡಿ, ಪೂರ್ತಿ ಗಟ್ಟಿಯಾಗಿ ಮಾಡಬೇಡಿ, ಫ್ಲಫಿಯಾಗಿ ಬರಲ್ಲ, ಗಂಟಾಗುತ್ತೆ ಕೇಕು. ನೋಡಿ, ಅದು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಉಳಿದಿರೋ ಸಾಮಗ್ರಿಗಳೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಈ ಕ್ರಿಸ್ಮಸ್ ಹಬ್ಬಕ್ಕೆ ಮಾಡಿ. ತುಂಬ ಹೆಲ್ದಿ ಕೂಡ ಅಲ್ವಾ. ಮಕ್ಕಳೆಲ್ಲ ಏನಾದರೂ ತಿನ್ನೋಕೆ ಬೇಡಿದ್ರೆ ಈ ಥರ ಮಾಡಿ ಇಟ್ಬಿಟ್ಟು 1 ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನಾನು ಪ್ಲೇನಾಗಿ ಮಾಡ್ತಾಯಿದ್ದೀನಿ, ನೀವು ಬೇಕಾದ್ರೆ ಟೂಟಿ ಫ್ರೂಟಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬಹುದು. ನೋಡಿ ಫ್ರೆಂಡ್ಸ್, ಈಗ ಒಂದು ಜರಡಿ ಹಿಡಿದಿದ್ದೀನಿ. ಅದಕ್ಕೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಜರಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಲಮ್ಸ್ ಎಲ್ಲ ಇರಬಾರ್ದಲ್ವ, ಎಲ್ಲ ಕ್ಲೀನಾಗಿರಬೇಕು, ಅಂದ್ರೇ ಚೆನ್ನಾಗಿ ಉಬ್ಬಿ ಬರುತ್ತೆ ಕೇಕು. ನೀವು ಡ್ರೈ ಫ್ರೂಟ್ಸು ಮತ್ತು ಚಾಕ್ಲೇಟ್ ಸಿರಪ್ಪು ಎಲ್ಲ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ನೋಡಿ, ಎಲ್ಲ ಜರಡಿ ಇಟ್ಕೊಂಡು ಹಾಕಿದ್ಮೇಲೆ 1 ಸ್ಪೂನಷ್ಟು ವಿನಿಗರ್ ಹಾಕ್ತಾಯಿದ್ದೀನಿ. ವಿನಿಗರ್ ನೋಡಿ, ಸೇಮ್ ಕೇಕ್ ಥರ ಘಮ ಬರುತ್ತೆ. ಅದಕ್ಕೆ ಒಂದು ಲೆಮನ್ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ನಾನು ಮೊಸರು, ಬಟರ್ ಏನು ಯೂಸ್ ಮಾಡಿಲ್ಲಲ್ವ, ಅದಕ್ಕೆ ನಾನು ಜ್ಯೂಸ್ ಹಾಕ್ತಾಯಿದ್ದೀನಿ, ಲೆಮನ್ ಜ್ಯೂಸು. ನೀವು ಬೇಕಾದರೆ ಮೊಸರು ಹಾಕೋಬೋದು ಫ್ರೆಂಡ್ಸ್. ನೋಡಿ, ಬಿಟ್ಟು ಬಿಡ್ದಂಗೆ ಒಂದೇ ವೇಯಲ್ಲಿ ತಿರುಗಿಸ್ಬೇಕು ಫ್ರೆಂಡ್ಸ್. ಎಲ್ಲ ಥರ ಕಚ್ಚಿಬಿಚ್ಚಿ ಎಲ್ಲ ಕಡೆ ಹಿಂಗೆ ಕೈ ಆಡಿಸ್ಬೇಡಿ ಪ್ಲೀಸ್. ಒಂದೇ ವೇಯಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ನೋಡಿ, ಅಂದ್ರೇ ಚೆನ್ನಾಗಿ ಫ್ಲಫಿಯಾಗಿ ಮತ್ತು ನೀಟಾಗಿ ಪರ್ಫೆಕ್ಟ್ ಆದ ಕೇಕ್ನ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದೇ ಥರ ನಾನು ಹೇಗೆ ಕಲಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ಕೈ ಆಡ್ಸೋಕ್ಕೆ ಹೋಗಬೇಡಿ, ಗಟ್ಟಿ ಆಗಿಬಿಡುತ್ತೆ. ನೀಟಾಗಿ ನಿಧಾನಕ್ಕೆ ಒಂದೇ ವೇಯಲ್ಲಿ, ಒಂದೇ ದಾರಿಯಲ್ಲಿ ಕಲಿಸ್ಕೋಬೇಕು ಫ್ರೆಂಡ್ಸ್. ನೀವು ಬೇಕಾದರೆ ಎಲ್ಲ ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿ, ಚೆರ್ರೀಸು ಎಲ್ಲ ಹಾಕೋಬೋದು. ನಾನು ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್.
ಒಂದು ಸಲ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನೋಡಿ ಒಂದು ದಪ್ಪ ತಳ ಇರೋ ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಬಟರ್ ಪೇಪರ್ ಹಾಕಿದ್ದೀನಿ, ಎಣ್ಣೆ ಹಚ್ಬಿಟ್ಟು. ಅಲ್ಯೂಮಿನಿಯಂ ಪಾತ್ರೆಗೆ ಎಣ್ಣೆ ಹಚ್ಚಿ ಒಂದು ಬಟರ್ ಪೇಪರ್ ಹಚ್ಚಿದ್ದೀನಿ. ಯಾಕಂದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲೇ ಹಾಕಬೇಕು ಫ್ರೆಂಡ್ಸ್, ಅದು ಒಂದೇ ಥರ ಹೀಟ್ನ ಅಬ್ಸರ್ವ್ ಮಾಡುತ್ತೆ ಮತ್ತು ಕೇಕು ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಕೇಕ್ ಟಿನ್ ಯೂಸ್ ಮಾಡ್ಬೋದು, ಸ್ಟೀಲ್ ಪಾತ್ರೆಯಲ್ಲಿ ಯೂಸ್ ಮಾಡಬೇಡ್ರಿ. ದಪ್ಪ ತಳ ಇರೋ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹಾಕಿ ಫ್ರೆಂಡ್ಸ್. ನೋಡಿ ಅದು ಬಟರ್ ಪೇಪರ್ ಹಾಕಿ ಇದೆಲ್ಲ ಮಿಕ್ಸ್ಚರ್ನ ಹಾಕಿದ್ದೀನಿ ನೋಡಿ. ಬ್ಯಾಟ್ರನ್ನ ಹಾಕಿ ಟ್ಯಾಪ್ ಮಾಡಿ ಒಂದೆರಡು ಸಲ, ಲಮ್ಸ್ ಎಲ್ಲ ಹೋಗುತ್ತೆ. ಈಗ ನೋಡಿ ನಿಧಾನಕ್ಕೆ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಪ್ರೀ ಹೀಟ್ ಮಾಡ್ಕೊಂಡಿರೋ ಒಂದು ಇಡ್ಲಿ ಪಾತ್ರೆಗೆ ನಿಧಾನಕ್ಕೆ ಹಾಕಿ. ತುಂಬ ಬಿಸಿ ಇರುತ್ತೆ, ಒಂದು 15 ನಿಮಿಷ ನಾವು ಪ್ರೀ ಹೀಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಎಲ್ಲನೂ ಸುಡ್ತಾ ಇರುತ್ತೆ. ಸೈಡಿಗೆ ನಿಧಾನಕ್ಕೆ ಇಟ್ಟು ನೋಡಿ ಸುಡ್ತಾ ಇದೆ ನೋಡಿ. ನಿಧಾನಕ್ಕೆ ನೀಟಾಗಿ ಪ್ರೆಸ್ ಮಾಡಿ, ಎಲ್ಲೂ ಏರ್ ಹೋಗಬಾರ್ದು, ಆ ಥರ ಕ್ಲೋಸ್ ಮಾಡ್ಕೊಳ್ಳಿ. ಒಂದು 40ರಿಂದ 45 ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಪರ್ಫೆಕ್ಟ್ ಟೈಮಿಂಗ್ ಅದು, ಚೆನ್ನಾಗಿ ಅಂಟೋದಿಲ್ಲ ಕೈಗೆ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ವಾವ್, ಸಖತ್ತಾಗಿ ಬಂದಿದೆ ಅಲ್ವಾ. ಈ ಕೇಕ್ ಏನಾದರೂ ನೀವು ಮನೇಲಿ ಮಾಡಿಕೊಟ್ರೆ ನಿಮ್ಮ ಮನೆ ಮಂದಿ ಎಲ್ಲ ಖುಷಿ ಆಗ್ತಾರೆ ನೋಡಿ ಫ್ರೆಂಡ್ಸ್. ಹೆಲ್ದಿ ಅಲ್ವಾ. ನೋಡಿ ನಮ್ಮ ಹತ್ರ ಪಿನ್ ಇಲ್ಲ, ನಿಮ್ಮಲ್ಲಿ ಟೂತ್ ಪಿನ್ ಇದ್ದರೆ ಹಾಕಿ ನೋಡಿ. ನಾನು ಇಲ್ಲಿ ಚಾಕು ಸಹಾಯದಿಂದ ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪನೂ ಅಂಟಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೈ ಹಚ್ತಾಯಿದ್ದೀನಿ, ಒಳ್ಳೆ ಹಳ್ಳಿ ಥರ ಹತ್ತಾ ಇದೆ, ಅಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಆರಬೇಕು, ಸ್ವಲ್ಪ ಬಿಸಿನೇ ತೆಗಿತಾ ಇದ್ದೀನಿ. ಪೂರ್ತಿ ಆರಿದ ಮೇಲೆ ತೆಗೀರಿ, ಚೆನ್ನಾಗಿ ಪೀಸಸ್ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಸುತ್ತ ಚಾಕುವಿನ ಸಹಾಯದಿಂದ ಬಿಡಿಸ್ಕೊಳ್ಳಿ. ಒಂದು ಪಾತ್ರೆಗೆ ಡಬ್ ಹಾಕೊಳ್ಳಿ, ಅಂದರೆ ಉಲ್ಟಾ ಹಾಕ್ಕೊಂಡು ಒಂದು ಸಲ ಟ್ಯಾಪ್ ಮಾಡಿದ್ರೆ ಬಂದುಬಿಡುತ್ತೆ ನೋಡಿ. ವಾವ್, ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ, ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಫ್ರೆಂಡ್ಸ್, ಪರ್ಫೆಕ್ಟ್ ಕೇಕ್ ಕಲರ್ ಬಂದಿದೆ ಅಲ್ವಾ. ಇದು ಗೋಧಿ ಹಿಟ್ಟಿಂದ ಮಾಡಿರೋದಂತ ಅನ್ನಿಸ್ತಾನೆ ಇಲ್ಲಲ್ಲ ನೋಡಿ. ಹೊರಗಡೆ ಕೇಕು ತಂದಿರೋ ಥರ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸ್ವಲ್ಪನೂ ಅಂಟಿಲ್ಲ ನೋಡಿ. ಫ್ಲಫಿಯಾಗಿ ಬಂದಿದೆ ಅಲ್ವಾ. ನೋಡಿ ಕೈ ಹಾಕರೇ ಉಬ್ಬಿ ತಳ ಹೋಗ್ತಾ ಇದೆ ನೋಡಿ. ವಾವ್, ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಸ್ಪಾಂಜಿ ಆಗಿದೆ ನೋಡಿ. ಇದೇ ರೇಷಿಯೋಲಿ ಮಾಡಿ ಫ್ರೆಂಡ್ಸ್. ಈ ಸಲ ಕ್ರಿಸ್ಮಸ್ ಹಬ್ಬಕ್ಕೆ ನಿಮ್ಮ ಮಕ್ಕಳ ಬರ್ಡೇಗೆ ಮನೆಗೆ ಮಾಡಿ ಇದಕ್ಕೆ ಡೆಕೋರೇಷನು ಮಾಡ್ಕೋಬೋದು. ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಟ್ರೆ ಒಂದು ವಾರದವರೆಗೂ ತಿನ್ಬೋದು ಫ್ರೆಂಡ್ಸ್. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಎಲ್ಲೂ ಹಿಟ್ಟು ಗಟ್ಟಿಯಾಗಿಲ್ಲ, ಕೇಕು ಎಷ್ಟು ನೀಟಾಗಿ ಉಬ್ಬಿದೆ ಎಲ್ಲ ನೋಡಿ. ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಲೈಕ್ ಕೊಟ್ಟು ನೋಡಿ. ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ತುಂಬ ಯೂಸ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಕೇಕು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಕ್ರಿಸ್ಮಸ್ ಹಬ್ಬಕ್ಕೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿ. ಹೆಲ್ದಿಯಾದ ಹಬ್ಬನ ಆಚರಿಸಿ, ಹೆಲ್ದಿಯಾದ ಕೇಕ್ ಮಾಡಿ. ಗೋಧಿ ಹಿಟ್ಟಿರೋ ಮಾಡಿರೋದಲ್ವ, ಯಾವುದೇ ಥರ ಮೈದಾ ಇಲ್ಲ, ತುಂಬ ಹೆಲ್ದಿ ನೋಡಿ. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.